ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ GCB ಚಾನಲ್ಗೆ ನಿಮಗೆ ಸ್ವಾಗತ. ಈ ದಿನ ನಾವು ಆರೋಗ್ಯದ ಧ್ಯಾನ ಮಾಡುತ್ತಿದ್ದೇವೆ. ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯಕ್ಕಾಗಿ ಇಂದು ನಾವು ಸಂಪೂರ್ಣ ಆರೋಗ್ಯದ ಸಂಕಲ್ಪ ಧ್ಯಾನವನ್ನು ಮಾಡೋಣ. ಈಗ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಹಾಯಾಗಿ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕುರ್ಚಿಯಲ್ಲಿಯಾದರೂ ಕುಳಿತುಕೊಳ್ಳಬಹುದು, ಗೋಡೆಗೆ ಒರಗಿಕೊಂಡು ಕುಳಿತುಕೊಳ್ಳಬಹುದು. ನಿಮಗೆ ಹೇಗೆ ಕುಳಿತರೆ ಸುಖವಾಗಿ ಅಥವಾ ಹಾಯಾಗಿ ಅನ್ನಿಸುವುದೋ ಆ ರೀತಿಯಲ್ಲಿ ಕುಳಿತುಕೊಳ್ಳಿ, ಅಥವಾ ಮಲಗಿಕೊಂಡು ಸಹ ಈ ಧ್ಯಾನವನ್ನು ಮಾಡಬಹುದು. ಸಾಧ್ಯವಾದರೆ ನಿಮ್ಮ ಕೈ ಬೆರಳಿನಲ್ಲಿ ಬೆರಳುಗಳನ್ನು ಇಟ್ಟು ಉಶಾಸ ಮುದ್ರೆ ಹಾಕಿಕೊಳ್ಳಿ. ಇಲ್ಲ, ನಿಮಗೆ ಹಾಯಾಗಿ ಅನ್ನಿಸುವ ರೀತಿ ನಿಮ್ಮ ಕೈಗಳನ್ನು ಇಟ್ಟುಕೊಳ್ಳಿ. ನೀವು ಈ ಧ್ಯಾನದಲ್ಲಿ ಸುಖಕರವಾದ ಆಸನದಲ್ಲಿ ಇದ್ದು ಸಾಧ್ಯವಾದಷ್ಟು ಸ್ಥಿರವಾದ ಸ್ಥಿತಿಯಲ್ಲಿ ಇರಲು ಪ್ರಯತ್ನಿಸಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಿಕೊಳ್ಳೋಣ ಮಿತ್ರರೇ. ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ನಿಮ್ಮಲ್ಲಿಗೆ ಬಂದು ಹೋಗುತ್ತಿರುವ ಸಹಜವಾದ, ಸುನ್ನಿತವಾದ, ಸ್ವಾಭಾವಿಕವಾದ ಉಸಿರಾಟವನ್ನು ಗಮನಿಸಿ ಮಿತ್ರರೇ. ಯಾವ ಪ್ರಯತ್ನವೂ ಮಾಡದೆ ಸ್ವಾಭಾವಿಕವಾದ ಉಸಿರಾಟವನ್ನು ಮಾಡುತ್ತಾ ಅದನ್ನು ಗಮನಿಸಿ. ಆಲೋಚನೆಗಳು ಬರುತ್ತಾ ಇರುತ್ತವೆ, ಅವುಗಳ ಹಿಂದೆ ಹೋಗಬೇಡಿ ಮಿತ್ರರೇ. ಸ್ವಾಭಾವಿಕವಾದ ನಿಮ್ಮ ಉಸಿರಾಟವನ್ನು ಗಮನಿಸಿ. ಉಸಿರಿನ ಮೇಲೆ ಧ್ಯಾಸ. ನಾನು ಹೇಳುವ ಈ ಸಂಕಲ್ಪಗಳನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಅಥವಾ ಅವನ್ನು ಕೇಳುತ್ತಾ ಉಸಿರಾಟದ ಮೇಲೆ ನಿಮ್ಮ ಧ್ಯಾಸವನ್ನು ಕೇಂದ್ರೀಕರಿಸಿ. ಈ ಧ್ಯಾನ ಪೂರ್ತಿಯಾಗುವವರೆಗೂ ಬೆರಳಿನಿಂದ ಬೆರಳನ್ನು ತೆಗೆಯಬಾರದು ಮತ್ತು ಕಣ್ಣನ್ನು ತೆರೆಯಬಾರದು ಮಿತ್ರರೇ. ಹಾಯಾಗಿ ಕುಳಿತುಕೊಳ್ಳೋಣ. ಹಿಂದೆ ನಡೆದದ್ದನ್ನೆಲ್ಲ ಮರೆತು ಹೋಗೋಣ ಮತ್ತು ಭವಿಷ್ಯದ ಕುರಿತು ಸಹ ಮರೆತು ಹೋಗೋಣ.
ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡುತ್ತಿದ್ದೇವೆ. ಇಂದಿನ ಈ ಧ್ಯಾನಕ್ಕೆ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿ ಅವರ ಒಂದು ಶಕ್ತಿ ಮತ್ತು ಜ್ಞಾನವನ್ನು ನಮಗೆ ಕೊಡಬೇಕೆಂದು ನಮ್ಮೆಲ್ಲರ ಪರಮಗುರುವು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರನ್ನ, ಮಹರ್ಷಿ ಪತಂಜಲಿ ಅವರನ್ನ, ಆರೋಗ್ಯದ ದೇವರಾದ ಧನ್ವಂತರಿ ದೇವರನ್ನ, ಹಿಮಾಲಯದ ಋಷಿಗಳನ್ನ, ಆಸ್ಟ್ರಲ್ ಪಿರಮಿಡ್ಗಳನ್ನು, ವಿಶ್ವದ ಎಲ್ಲ ಹೀಲಿಂಗ್ ಮಾಸ್ಟರ್ಗಳನ್ನು, ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಗಳನ್ನು, ಎಲ್ಲ ಆಯುರ್ವೇದದ ಗುರುಗಳನ್ನು, ಎಲ್ಲ ಆರೋಗ್ಯ ಮಾರ್ಗದರ್ಶಕರನ್ನು ಮತ್ತು ಇನ್ನು ಯಾರ್ಯಾರು ಈ ಆರೋಗ್ಯ ಧ್ಯಾನಕ್ಕೆ ಸಹಕರಿಸುವರೋ ಅವರನ್ನೆಲ್ಲ ಮನಸ್ಫೂರ್ತಿಯಾಗಿ ಆಹ್ವಾನಿಸೋಣ. ಅವರೆಲ್ಲರ ಸಮಕ್ಷಮದಲ್ಲಿ ಈ ಪ್ರಕ್ರಿಯೆ ಅದ್ಭುತವಾಗಿ ನೆರವೇರಬೇಕು. ಮನದಲ್ಲಿ ಹೀಗೆ ಅಂದುಕೊಳ್ಳೋಣ, ಮಿತ್ರರೇ, ನನ್ನ ಶರೀರದಲ್ಲಿ ಎಲ್ಲ ವಿಧವಾದ ಆರೋಗ್ಯದ ಅಸ್ವಸ್ಥತೆಗಳನ್ನು ಸರಿ ಮಾಡಿ ಅದಕ್ಕೆ ಬೇಕಿರುವ ಶಕ್ತಿಯನ್ನು ಕೊಡಬೇಕೆಂದು ಎಲ್ಲ ದೇವರನ್ನ ಮತ್ತು ಗುರುಗಳನ್ನು ನಾನು ಪ್ರಾರ್ಥಿಸುತ್ತಿದ್ದೇನೆ. ಜಗತ್ತಿನಲ್ಲಿ ಇರುವ ಸಮಸ್ತ ಪ್ರಾಣಿ, ಪಕ್ಷಿ, ಪ್ರಕೃತಿಯನ್ನ ಅನಂತವಾದ ಪ್ರೀತಿಯಿಂದ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಅನಂತವಾದ, ದಿವ್ಯವಾದ, ತೇಜೋಮಯವಾದ, ಕಾಂತಿಯುತವಾದ, ಶಕ್ತಿವಂತವಾದ ಆ ಪರಮಾತ್ಮನ ಪ್ರೀತಿ ತುಂಬಿದ ಶಕ್ತಿ ನನ್ನ ಬ್ರಹ್ಮರಂಧ್ರದಿಂದ ನನ್ನ ಶರೀರದೊಳಗೆ ಪ್ರವೇಶಿಸುತ್ತಾ ಇದೆ. ನಾನು ಆ ಶಕ್ತಿಯನ್ನ ಸ್ವೀಕರಿಸುತ್ತಿದ್ದೇನೆ. ಆ ಅಪಾರವಾದ ಪ್ರಾಣಶಕ್ತಿ ನನ್ನಲ್ಲಿ ಪ್ರವೇಶಿಸುತ್ತಾ ಇದೆ. ನಾನು ಅದನ್ನು ಸ್ವೀಕರಿಸುತ್ತಾ ಇದ್ದೇನೆ. ನಾನು ಪಡೆದುಕೊಂಡ ಶಕ್ತಿ ನನ್ನ ಶರೀರದ ಕಣ ಕಣವನ್ನು ಸೇರಿ ನನ್ನ ಶರೀರಕ್ಕೆ ಸಂಪೂರ್ಣ ಆರೋಗ್ಯ ನೀಡುತ್ತಿದೆ. ನಾನು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ, ಭೌತಿಕವಾಗಿ ಪ್ರಶಾಂತವಾದ ಸ್ಥಿತಿಗೆ, ಸಂಪೂರ್ಣ ಆರೋಗ್ಯ ಸ್ಥಿತಿಗೆ ನಾನು ಈ ಕ್ಷಣವೇ ಸೇರಿಕೊಳ್ಳುತ್ತಿದ್ದೇನೆ.
ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳೋಣ: ಈ ಆತ್ಮ ಶರೀರಗಳನ್ನು ಪಡೆದಾಗ ಈ ಜಗತ್ತಿನ ಸಮಸ್ತ ಮನುಷ್ಯ, ಪ್ರಾಣಿ, ಪಕ್ಷಿ, ಸಸ್ಯ, ಪ್ರಕೃತಿಯ ಜೀವ ಸಂಕುಲಕ್ಕೆ ತಿಳಿದೋ ತಿಳಿಯದೆಯೋ ವಿನಾಕಾರಣ ನೋಯಿಸಿದ್ದರೂ, ದೂಷಿಸಿದ್ದರೂ, ಹಿಂಸಿಸಿದ್ದರೂ ಅವರೆಲ್ಲರೂ ಈ ಕ್ಷಣವೇ ಮನಸ್ಫೂರ್ತಿಯಾಗಿ ತುಂಬ ಪ್ರೀತಿಯಿಂದ ನನ್ನನ್ನು ಕ್ಷಮಿಸಲಿ. ಹಾಗೆ ನನಗೆ ಅಂತಹ ಪ್ರವರ್ತನೆ ಯಾರು ಮಾಡಿದ್ದರೂ ಅವರನ್ನೆಲ್ಲ ನಾನು ಮನಸ್ಫೂರ್ತಿಯಾಗಿ ಕ್ಷಮಿಸುತ್ತಿದ್ದೇನೆ, ಬೇಷರತ್ತಾಗಿ ಕ್ಷಮಿಸುತ್ತಿದ್ದೇನೆ. ಮನದಲ್ಲಿ ಹೀಗೆ ಹೇಳಿಕೊಳ್ಳೋಣ: ಈ ಆತ್ಮ ಈ ಶರೀರವನ್ನು ಪಡೆದ ಮೇಲೆ ಇಲ್ಲಿಯವರೆಗೂ ಈ ಶರೀರವನ್ನು ನಾನು ದೂಷಿಸಿದ್ದರೂ, ನೋಯಿಸಿದ್ದರೂ, ಅಂಗೀಕರಿಸದೇ ಇದ್ದರೂ, ಈ ಶರೀರದ ಮೇಲೆ ಸರಿಯಲ್ಲದ ರೀತಿಯಲ್ಲಿ ಪ್ರವರ್ತಿಸಿದ್ದರೆ ಈ ಕ್ಷಣವೇ ಈ ಶರೀರ ನನ್ನನ್ನು ಮನಸ್ಫೂರ್ತಿಯಾಗಿ ಕ್ಷಮಿಸುತ್ತದೆ. ನನ್ನ ಈ ಶರೀರವನ್ನು ನಾನು ಎಷ್ಟೋ ಪ್ರೀತಿಯಿಂದ ಈ ಕ್ಷಣವೇ ಅಂಗೀಕರಿಸುತ್ತಿದ್ದೇನೆ. ಅಪಾರವಾದ ಪ್ರಾಣಶಕ್ತಿ ಮತ್ತು ಆರೋಗ್ಯ ಶಕ್ತಿಯನ್ನು ನಾವು ಪಡೆಯುತ್ತಿದ್ದೇವೆ ಮಿತ್ರರೇ. ಅಪಾರವಾದ ಆರೋಗ್ಯ ಶಕ್ತಿ ಮತ್ತು ದೈವಶಕ್ತಿ ನಮ್ಮನ್ನು ಪ್ರವೇಶಿಸುತ್ತಿದೆ. ಹೀಗೆ ಹೇಳಿಕೊಳ್ಳೋಣ: ಸಪ್ತ ಸಮುದ್ರಗಳಿಂದ ಸೃಷ್ಟಿಸಲ್ಪಟ್ಟ ಮಹಾಶಕ್ತಿವಂತವಾದ ಆಸ್ಟ್ರಲ್ ಸಾಲ್ಟ್ ಪಿರಮಿಡ್ ನನ್ನ ತಲೆಯ ಮೇಲೆ ಶಾಶ್ವತವಾಗಿ ಏರ್ಪಟ್ಟು ನನ್ನಲ್ಲಿ ಶಕ್ತಿ ಪ್ರವಾಹಕ್ಕೆ ಅಡ್ಡಿಯಾಗಿರುವ ನನ್ನ ಬ್ರಹ್ಮರಂಧ್ರದಲ್ಲಿ ಇರುವ ಬ್ಲಾಕ್ಸ್ ಎಲ್ಲವನ್ನ ಶಾಶ್ವತವಾಗಿ ತೊಲಗಿಸಲಿ. ಮಹಾಶಕ್ತಿವಂತವಾದ ಆ ಸಮುದ್ರದ ಎನರ್ಜಿಯನ್ನ ನಮ್ಮೊಳಗೆ ಆಹ್ವಾನಿಸೋಣ ಮಿತ್ರರೇ. ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ
ಆತ್ಮ ಪ್ರಯಾಣಕ್ಕೆ ಅದ್ಭುತವಾದ ವಾಹನ ಈ ಶರೀರ. ಈ ಶರೀರವನ್ನು ನಾವು ತುಂಬ ಪ್ರೀತಿಯಿಂದ ಅಂಗೀಕರಿಸೋಣ. ಯಾವಾಗ ನಾವು ಅಂಗೀಕರಿಸುತ್ತೇವೋ ಆಗ ಅದು ನಮಗೆ ಅದ್ಭುತವಾಗಿ ಸಹಕರಿಸುತ್ತದೆ. ಎಲ್ಲ ಸಮಯದಲ್ಲಿ ಆರೋಗ್ಯವಾಗಿ ಇರುತ್ತದೆ. ಹೀಗೆ ಹೇಳಿಕೊಳ್ಳೋಣ, ನನ್ನ ಅಂತರಂಗದಲ್ಲಿನ ಸಂಪೂರ್ಣವಾದ ಆತ್ಮಶಕ್ತಿಯಿಂದ ಭಯ, ನೋವು, ದುಃಖ, ಸರಿಯಲ್ಲದ ಆಲೋಚನೆಗಳು, ಸರಿಯಲ್ಲದ ನಂಬಿಕೆಗಳು, ಅಜ್ಞಾನವು ಯಾವುದೇ ಜನ್ಮಕ್ಕೆ, ಯಾವುದೇ ಶರೀರಕ್ಕೆ ಸಂಬಂಧಿಸಿದ ಯಾವುದೇ ಕಾರಣಕ್ಕೆ ಸಂಬಂಧಿಸಿದ್ದಾದರೂ ನನ್ನ ಆತ್ಮದ ಮೂಲಗಳಿಂದ ಶಾಶ್ವತವಾಗಿ ತೊಲಗಿ ಹೋಗಿ ಅದು ಶುದ್ಧವಾಗಿ ಪಂಚಭೂತಗಳಲ್ಲಿ ಬೆರೆತು ಹೋಗಲಿ. ಹೀಗೆ ಹೇಳಿಕೊಳ್ಳೋಣ, ತಿಳಿದೋ ತಿಳಿಯದೆಯೋ ಅಜ್ಞಾನದಿಂದ ವಿನಾಕಾರಣ ಜನರಿಗೆ, ಜೀವರಾಶಿಗೆ ಹಾನಿ ಮಾಡಿದ್ದೇನೆ. ಅದು ಕೇವಲ ಅಜ್ಞಾನದಿಂದ ಮಾಡಿದ ಕೆಲಸವೆಂದು ಭಾವಿಸಿ ಅವೆಲ್ಲ ನನ್ನನ್ನು ಮನಸ್ಫೂರ್ತಿಯಾಗಿ ಕ್ಷಮಿಸಲಿ. ಹೀಗೆ ಅಂದುಕೊಳ್ಳೋಣ, ನನ್ನ ಶಕ್ತಿ ಕ್ಷೇತ್ರದಲ್ಲಿ ಇರುವ ಸರಿಯಲ್ಲದ ಕೆಳಮಟ್ಟದ ಶಕ್ತಿ ತರಂಗಗಳನ್ನು, ಆಲೋಚನೆಯ ತರಂಗಗಳನ್ನು, ಸರಿಯಲ್ಲದ ನಂಬಿಕೆಗಳನ್ನು ಸಂಪೂರ್ಣವಾಗಿ ತೊಲಗಿಸಬೇಕೆಂದು ಆರೋಗ್ಯದ ದೈವಶಕ್ತಿಯನ್ನು ನಾನು ಬೇಡುತ್ತಿದ್ದೇನೆ.
ಹೀಗೆ ಅಂದುಕೊಳ್ಳೋಣ. ನನ್ನ ಪೂರ್ಣಾತ್ಮದಿಂದ ಸೃಷ್ಟಿಸಲ್ಪಟ್ಟ ಆಸ್ಟ್ರಲ್ ಪಿರಮಿಡ್ ನನ್ನ ಶರೀರದಲ್ಲಿನ 72,000 ನಾಡಿಗಳಲ್ಲಿ ಇರುವ ಎಲ್ಲ ವಿಧವಾದ ಬ್ಲಾಕ್ಸ್ಗಳನ್ನು ಈ ಕ್ಷಣವೇ ಬಿಡುಗಡೆಗೊಳಿಸಲಿ. ಹೀಗೆ ಹೇಳಿಕೊಳ್ಳೋಣ ಮಿತ್ರರೇ, ಈ ಕ್ಷಣ ಈ ಸಮಯದಲ್ಲಿ ನನ್ನಲ್ಲಿ ನಡೆಯುತ್ತಿರುವ ಈ ಪರಿವರ್ತನೆಯನ್ನು ನಾನು ಮನಸ್ಫೂರ್ತಿಯಾಗಿ ಅಂಗೀಕರಿಸುತ್ತೇನೆ. ಹೀಗೆ ಹೇಳಿಕೊಳ್ಳೋಣ, ನನ್ನ ಆತ್ಮ ಚೈತನ್ಯದಿಂದ ಅನಂತವಾದ ಶಕ್ತಿ ಬಿಡುಗಡೆಯಾಗಿ ನನ್ನ ಶರೀರದಲ್ಲಿನ ಅನಾರೋಗ್ಯಕ್ಕೆ ಕಾರಣವಾದ ಎನರ್ಜಿ, ನನ್ನ ಮನಸ್ಸಿನಲ್ಲಿ ದುಃಖಕ್ಕೆ ಕಾರಣವಾದ ಎನರ್ಜಿ, ನನ್ನ ಜೀವನದಲ್ಲಿ ಇಲ್ಲ ಎನ್ನುವ ಭಾವನೆಗೆ ಕಾರಣವಾದ ಎನರ್ಜಿ ಈ ಕ್ಷಣದಿಂದ ದಿವ್ಯತ್ವದ ಎನರ್ಜಿಯಾಗಿ ಬದಲಾಗಿ ನನ್ನ ಜೀವನ ಪ್ರಶಾಂತವಾಗಿ, ಆನಂದವಾಗಿ ಮತ್ತು ಆರೋಗ್ಯವಾಗಿ ಸಾಗುತ್ತಿದೆ. ಭಗವಾನ್ ಶ್ರೀ ಶಿರಡಿ ಸಾಯಿಬಾಬಾ ಅವರ ಎನರ್ಜಿಯನ್ನು ನಮ್ಮಲ್ಲಿಗೆ ಆಹ್ವಾನಿಸೋಣ. ಅವರು ನಮ್ಮೊಂದಿಗೆ ಸೇರಿ ಧ್ಯಾನ ಮಾಡಿ ಅವರ ಶಕ್ತಿಯನ್ನು ನಮ್ಮಲ್ಲಿ ತುಂಬುತ್ತಿರುವರು ಮಿತ್ರರೇ. ನಿಮ್ಮ ಶರೀರವು ಭಾರವಾಗಬಹುದು ಅಥವಾ ಹಗುರವಾಗಬಹುದು, ಇಲ್ಲ ಓಲಾಡಿದ ರೀತಿ ಆಗಬಹುದು. ಏನೇ ಆಗಲಿ ನೀವು ಕಣ್ಣನ್ನು ತೆರೆಯಬೇಡಿ ಮತ್ತು ಬೆರಳುಗಳಿಂದ ಬೆರಳನ್ನು ತೆಗೆಯಬೇಡಿ ಮಿತ್ರರೇ. ಹಾಯಾಗಿ ಉಸಿರನ್ನು ಗಮನಿಸುತ್ತಾ ಇರಿ.
ಕೇವಲ ಉಸಿರಿನ ಮೇಲೆ ಧ್ಯಾಸ. ಹೀಗೆ ಹೇಳಿಕೊಳ್ಳೋಣ, ಪರಮಗುರುಗಳು, ಆಸ್ಟ್ರಲ್ ಮಾಸ್ಟರ್ಸ್ ನನ್ನಲ್ಲಿಗೆ ಕಳಿಸುವ ದಿವ್ಯತ್ವದ ಶಕ್ತಿಯನ್ನು ತೆಗೆದುಕೊಳ್ಳಲು ಅಡ್ಡಿಯಾಗಿರುವ ನನ್ನಲ್ಲಿನ ಸರ್ವ ಅಹಂಕಾರಗಳೆಲ್ಲ, ಸರ್ವ ಅಡೆತಡೆಗಳೆಲ್ಲ ಈ ಕ್ಷಣವೇ ನನ್ನಿಂದ ಹೊರಗೆ ಹಾಕುತ್ತಿದ್ದೇನೆ. ಅವರ ಅಪಾರವಾದ ದಿವ್ಯ ಶಕ್ತಿಯನ್ನು ನನ್ನಲ್ಲಿಗೆ ಆಹ್ವಾನಿಸುತ್ತಿದ್ದೇನೆ. ನನ್ನಲ್ಲಿ ಆ ಶಕ್ತಿಯನ್ನು ತುಂಬಿಕೊಳ್ಳುತ್ತಿದ್ದೇನೆ. ಹೀಗೆ ಹೇಳಿಕೊಳ್ಳೋಣ, ನನ್ನ ಪೂರ್ಣಾತ್ಮದಿಂದ ಸೃಷ್ಟಿಸಲ್ಪಟ್ಟ ಆಸ್ಟ್ರಲ್ ಡೈಮಂಡ್ ಪಿರಮಿಡ್ ನನ್ನ ಎಮೋಷನಲ್ ಬಾಡಿ ಮೇಲೆ ಶಾಶ್ವತವಾಗಿ ಏರ್ಪಟ್ಟು ಅದರಲ್ಲಿ ಇರುವ ಎಲ್ಲ ವಿಧವಾದ ಸರಿಯಲ್ಲದ ಎಮೋಷನ್ಗಳನ್ನು ಆಯಾ ಸಮಯಕ್ಕೆ ಬಿಡುಗಡೆಗೊಳಿಸಲಿ. ಫ್ರೆಂಡ್ಸ್, ಪೂರ್ಣ ಎಚ್ಚರದಲ್ಲಿ ಇರಬೇಕು. ಹಾಯಾಗಿ ಕುಳಿತುಕೊಳ್ಳೋಣ. ಹೀಗೆ ಸಂಕಲ್ಪ ಮಾಡೋಣ, ಸಮಸ್ತ ಪ್ರಕೃತಿಯಲ್ಲಿನ ಆಸ್ಟ್ರಲ್ ಲೋಕಗಳಲ್ಲಿ ಇರುವ ಆಯುರ್ವೇದದ ವನಗಳಿಂದ ಅದ್ಭುತ ಆಯುರ್ವೇದ ಧಾತುಗಳನ್ನು ನನ್ನ ಶರೀರದೊಳಗೆ ಆಹ್ವಾನಿಸುತ್ತಿದ್ದೇನೆ. ನನ್ನ ಶರೀರದಲ್ಲಿ ಎಲ್ಲೆಲ್ಲಿ ಬ್ಲಾಕ್ಸ್ಗಳು ಇವೆಯೋ, ರೋಗ ರುಜಿನಗಳು ಇವೆಯೋ, ಅವೆಲ್ಲವನ್ನು ಈ ಕ್ಷಣವೇ ಶುದ್ಧಿ ಮಾಡಬೇಕೆಂದು ಆಯುರ್ವೇದ ವನಗಳನ್ನು ಪ್ರಾರ್ಥನೆ ಮಾಡುತ್ತಿದ್ದೇನೆ.
ಹೀಗೆ ಹೇಳಿಕೊಳ್ಳೋಣ. ಈ ಜನ್ಮದಲ್ಲಿ ಈ ಶರೀರದಿಂದ ಶಾರೀರಿಕವಾಗಿ ಮಾನಸಿಕವಾಗಿ ನಾನು ತಂದುಕೊಂಡ ಪ್ರಾರಬ್ಧ ಕರ್ಮಗಳ ಬಗೆಗಿನ ಜ್ಞಾನ ಈ ಆತ್ಮಕ್ಕೆ ಈ ಕ್ಷಣವೇ ಸೇರಿ ಅವುಗಳಿಂದ ನಾನು ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಡುಗಡೆ ಪಡೆಯುತ್ತಿದ್ದೇನೆ. ನನ್ನಲ್ಲಿ ಇರುವ ಅಪರಾಧದ ಭಾವನೆಗಳು, ನನ್ನ ಹಳೆಯ ನೆನಪುಗಳು, ನಾನು ತಪ್ಪು ಮಾಡಿದ್ದೇನೆ ಎನ್ನುವ ಸರಿಯಲ್ಲದ ಭಯಗಳು, ಭಾವನೆಗಳು ನನ್ನಿಂದ ಶಾಶ್ವತವಾಗಿ ಸಂಪೂರ್ಣವಾಗಿ ಆನಂದವಾಗಿ ಬಿಡುಗಡೆ ಮಾಡುತ್ತಿದ್ದೇನೆ. ಇಲ್ಲಿ ಇರುವ ಎನರ್ಜಿಗಳಿಗೆ ನೀವು ಶರಣಾದಂತೆ ಭಾವಿಸಿ. ಹಾಗೆಯೇ ಈಗ ಇಲ್ಲಿ ನಡೆಯುತ್ತಿರುವ ಪ್ರಕ್ರಿಯೆ ನನ್ನ ಭೌತಿಕ ಶರೀರ ಮಾತ್ರವಲ್ಲದೆ ಎಲ್ಲ ಸೂಕ್ಷ್ಮ ಶರೀರಗಳಲ್ಲಿಯೂ ನಡೆಯುತ್ತಿದೆ. ಈಗ ನಾವು ಆರೋಗ್ಯದ ದೇವರಾದ ಧನ್ವಂತರಿ ದೇವರ ಅಪಾರವಾದ ದೇಹವನ್ನು ಗುಣಪಡಿಸುವ ದೈವ ಶಕ್ತಿಯನ್ನು ನಾವು ಸ್ವೀಕರಿಸೋಣ ಮಿತ್ರರೇ. ಫ್ರೆಂಡ್ಸ್, ಆಸ್ಟ್ರಲ್ ಆಪರೇಷನ್ ಮಾಸ್ಟರ್ಸ್ಗಳನ್ನು, ಆಸ್ಟ್ರಲ್ ಆಪರೇಷನ್ ಥಿಯೇಟರ್ಸ್ಗಳನ್ನು, ಆಸ್ಟ್ರಲ್ ಬ್ಲಡ್ ಬ್ಯಾಂಕ್ಗಳನ್ನು ಆಹ್ವಾನಿಸೋಣ. ನನ್ನ ಶರೀರದಲ್ಲಿ ಯಾವ ಭಾಗದಲ್ಲಿ ಆಪರೇಷನ್ ಅವಶ್ಯಕತೆ ಇದೆಯೋ ಆ ಭಾಗದಲ್ಲಿ ಆಪರೇಷನ್ ಅನ್ನು ಈ ಕ್ಷಣವೇ ಕೈಗೊಳ್ಳಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ.
ಆ ದೈವಿಕ ಆಪರೇಷನ್ ನಡೆಯಲು ನಾನು ಅನುಮತಿ ಮತ್ತು ಅಂಗೀಕಾರವನ್ನು ಕೊಡುತ್ತಿದ್ದೇನೆ. ನಿಮ್ಮಲ್ಲಿ ನಡೆಯುತ್ತಿರುವ ಪ್ರಕ್ರಿಯೆಯನ್ನು ಗಮನಿಸುತ್ತಾ ಇರಿ. ನಿಮ್ಮ ದೇಹದ ಯಾವ ಭಾಗದಲ್ಲಿ ಸುಧಾರಣೆ ಅವಶ್ಯಕತೆ ಇದೆಯೋ ಅಲ್ಲಿ ಮತ್ತಷ್ಟು ನೋವನ್ನು ನೀವು ಗಮನಿಸುತ್ತಿರುವಿರಿ ಮಿತ್ರರೇ. ಗಮನಿಸುತ್ತಾ ಇರಿ. ನಿಮಗೆ ಯಾವ ಭಯವೂ ಬೇಡ. ತಾಯಿಯ ಸಂರಕ್ಷಣೆಯಲ್ಲಿ ಹೇಗೆ ಇದ್ದೆವೋ ಹಾಗೆಯೇ ನಾವು ಮಾಸ್ಟರ್ಗಳ ಸಂರಕ್ಷಣೆಯಲ್ಲಿ ಇದ್ದೇವೆ. ಅವರನ್ನ ಸಂಪೂರ್ಣವಾಗಿ ನಂಬಿ ನನ್ನ ಪೂರ್ಣಾತ್ಮದ ಸಹಾಯದಿಂದ ನನ್ನಲ್ಲಿ ಧೈರ್ಯವನ್ನ, ಶಾಂತಿಯನ್ನ, ಪ್ರೀತಿಯನ್ನ ತುಂಬಬೇಕೆಂದು ನಾನು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಫ್ರೆಂಡ್ಸ್, ಈಗ ನಾವು ಮಹಾಶಕ್ತಿವಂತವಾದ, ಅತ್ಯಂತ ಉನ್ನತವಾದ ಸತ್ಯಲೋಕದ ಪ್ರೇಮಪೂರ್ವಕವಾದ ಶಕ್ತಿಯನ್ನ ನಮ್ಮೊಳಗೆ ಆಹ್ವಾನಿಸೋಣ. ನನ್ನ ಶರೀರವೆಲ್ಲ ಆ ಸತ್ಯಲೋಕದ ಎನರ್ಜಿಯಿಂದ ತುಂಬುತ್ತಿದೆ ಎಂದು ಭಾವಿಸಿ. ನಿಮ್ಮ ಶರೀರದಲ್ಲಿನ ಪ್ರತಿ ಕಣವು ಆ ಎನರ್ಜಿಯಿಂದ ತುಂಬುತ್ತಿದೆ. ನಿಮ್ಮ ತಲೆಯ ಮೇಲೆ
ಧಾರಾಕಾರವಾಗಿ ಸುರಿಯುತ್ತಿರುವ ಆ ಎನರ್ಜಿಯನ್ನು ಫೀಲ್ ಮಾಡಿಕೊಳ್ಳಿ. ಆ ಎನರ್ಜಿಯಲ್ಲಿ ನೀವು ಸ್ನಾನ ಮಾಡಿದಂತೆ ಹೇಗೆ ನಾವು ಜಲಪಾತದ ಕೆಳಗೆ ಸ್ನಾನ ಮಾಡುತ್ತೇವೋ ಹಾಗೆಯೇ ಆ ಸತ್ಯಲೋಕದ ಎನರ್ಜಿಯ ಶಕ್ತಿ ನಿಮ್ಮ ಮೇಲೆ ಸುರಿದಂತೆ ನೀವು ಫೀಲ್ ಆಗಿ. ನಿಮ್ಮ ಶರೀರದ ಸಮಸ್ತವೂ ಆ ಎನರ್ಜಿಯಿಂದ ಪೂರ್ತಿಯಾಗಿ ಶುದ್ಧಿಯಾಗುತ್ತದೆ. ಆ ಮಹಾಶಕ್ತಿವಂತವಾದ ಆಕಾಶಗಂಗೆಯಲ್ಲಿ ಸ್ನಾನ ನಿಮ್ಮ ಶರೀರದಲ್ಲಿನ ಸಮಸ್ತ ರೋಗ ರುಜಿನಗಳಿಗೆ ಪರಿಹಾರ. ಈ ಕ್ಷಣವೇ ಆ ಎಲ್ಲ ರೋಗ ರುಜಿನಗಳು ನಿಮ್ಮಿಂದ ದೂರ ಹೋಗುತ್ತಿವೆ. ಫ್ರೆಂಡ್ಸ್, ಮಹಾಶಕ್ತಿವಂತ ವಿನಯಶೀಲನಾದ ಶ್ರೀ ಆಂಜನೇಯ ಸ್ವಾಮಿಯ ಎನರ್ಜಿಯನ್ನು ನಮ್ಮೊಳಗೆ ಆಹ್ವಾನಿಸೋಣ. ಅವರ ಆ ದಿವ್ಯ ಶಕ್ತಿ ನಮ್ಮೊಳಗೆ ಪ್ರವೇಶಿಸಿ ನಮ್ಮ ಶರೀರವನ್ನು ಮತ್ತಷ್ಟು ಶಕ್ತಿವಂತವಾಗಿ, ಆರೋಗ್ಯವಂತವಾಗಿ, ಕಾಂತಿವಂತವಾಗಿ ಮಾಡಿಕೊಳ್ಳೋಣ ಮಿತ್ರರೇ. ಫ್ರೆಂಡ್ಸ್, ಈಗ ನಾನು ಹೇಳುವ ಸೂಚನೆಗಳನ್ನು ನೀವು ಪಾಲಿಸಿ ಚೆನ್ನಾಗಿ ಫೀಲಾಗಿ ಮಿತ್ರರೇ. ಬ್ರಹ್ಮಾಂಡ ಲೋಕದಿಂದ ಮಹಾ ತೇಜೋಮಯವಾದ, ಕಾಂತಿಮಯವಾದ, ದಿವ್ಯವಾದ ಬಿಳಿಯ ಕಾಂತಿಯನ್ನು ನಿಮ್ಮ ಪೂರ್ಣಾತ್ಮನಿಂದ ನಿಮ್ಮ ಬ್ರಹ್ಮರಂಧ್ರದಲ್ಲಿ ಪ್ರವೇಶಿಸಿದಂತೆ ಫೀಲಾಗಿ. ನಿಮ್ಮ ತಲೆಯಲ್ಲಿ ಇರುವ ಬ್ರಹ್ಮರಂಧ್ರದಿಂದ ಆ ಕಾಂತಿಯ ಬೆಳಕು ನಿಮ್ಮೊಳಗೆ ಹರಿಯುತ್ತಾ ಇದೆ. ಚೆನ್ನಾಗಿ ಫೀಲಾಗಿ. ನಿಮ್ಮ ತಲೆಯಲ್ಲಿನ ಎಲ್ಲ ಭಾಗಗಳು ಆ ಕಾಂತಿಯಿಂದ ತುಂಬಿ ಹೋಗಿವೆ. ಮೆದುಳಿನಲ್ಲಿ ಇರುವ ನರಕೋಶಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಕಂಠ ಎಲ್ಲ ಆ ಕಾಂತಿಯಿಂದ ತುಂಬಿ ಹೋಗಿವೆ. ಅಲ್ಲಿ ಇರುವ ಬ್ಲಾಕ್ಸ್ ಎಲ್ಲವನ್ನು
ಆ ಕಾಂತಿ ಶುದ್ಧಿ ಮಾಡುತ್ತಿದೆ. ಆ ಕಾಂತಿ ನಿಧಾನವಾಗಿ ನಿಮ್ಮ ಭುಜಗಳು, ನಿಮ್ಮ ಕೈಗಳ ಕಡೆ ಹರಿಯುತ್ತಿದೆ ಮಿತ್ರರೇ. ನಿಮ್ಮ ಕುತ್ತಿಗೆ, ನಿಮ್ಮ ಬೆನ್ನು ಮೂಳೆ, ನಿಮ್ಮ ಹೃದಯ, ಶ್ವಾಸಕೋಶ, ನಿಮ್ಮ ಅನ್ನನಾಳ, ಜೀರ್ಣಾಶಯ, ಚಿಕ್ಕ ಕರಳು, ದೊಡ್ಡ ಕರಳು ಎಲ್ಲದರಲ್ಲಿಯೂ ಆ ಕಾಂತಿ ತುಂಬುತ್ತಿದೆ. ಅಲ್ಲಿ ಇರುವ ಎಲ್ಲ ವಿಧವಾದ ಸರಿಯಲ್ಲದ ಎನರ್ಜೀಸ್ ಅನ್ನು ಅದು ಗುಣ ಮಾಡುತ್ತಿದೆ. ಚೆನ್ನಾಗಿ ಫೀಲ್ ಆಗಿ ನಿಮ್ಮ ದೇಹದ ಯಾವ ಭಾಗದಲ್ಲಿ ದುರ್ಬಲತೆ ಇದೆಯೋ ಆ ಭಾಗದಲ್ಲಿ ಮತ್ತಷ್ಟು ಶುದ್ಧಿ ಮಾಡಿಕೊಳ್ಳಿ. ನಿಮ್ಮ ದೃಷ್ಟಿಯನ್ನ ಆ ಭಾಗದ ಕಡೆ ತೆಗೆದುಕೊಂಡು ಹೋಗಿ ಮಿತ್ರರೇ. ಆ ಕಾಂತಿ ನಿಧಾನವಾಗಿ ನಿಮ್ಮ ಸೊಂಟದ ಕಡೆ ಹರಿಯುತ್ತಿದೆ. ಕಿಡ್ನಿಗಳು, ಸ್ತ್ರೀಯರಿಗೆ ಗರ್ಭಾಶಯ, ಸ್ತ್ರೀ ಪುರುಷ ಜನನಾಂಗದಲ್ಲಿನ ಸರಿಯಲ್ಲದ ಬ್ಲಾಕ್ಸ್ ಎಲ್ಲವನ್ನ ಅದು ಶುದ್ಧಿ ಮಾಡುತ್ತಿದೆ. ಸ್ತ್ರೀಯರು ಆ ಗರ್ಭಾಶಯದ ಮೇಲೆ ದೃಷ್ಟಿ ಇಡಿ. ಅಲ್ಲಿ ಚೆನ್ನಾಗಿ ಶುದ್ಧಿ ಮಾಡಿಕೊಳ್ಳಿ. ಆ ಕಾಂತಿ ನಿಧಾನವಾಗಿ ನಿಮ್ಮ ಕಾಲು, ಮೊಣಕಾಲು, ಅಂಗಾಲು, ಪಾದಗಳು, ಹಿಮ್ಮಡಿಗಳು ಎಲ್ಲ ಭಾಗಗಳಲ್ಲಿ ಆ ಕಾಂತಿ ತುಂಬಲ್ಪಡುತ್ತಿದೆ. ನಿಮ್ಮ ಮೊಣಕಾಲಿನಲ್ಲಿ ಇರುವ ಬ್ಲಾಕ್ಸ್ ಎಲ್ಲವನ್ನು ಚೆನ್ನಾಗಿ ಶುದ್ಧಿ ಮಾಡಿಕೊಳ್ಳಿ ಆ ಕಾಂತಿಯಿಂದ. ಆ ಕಾಂತಿಯನ್ನು ನಿಧಾನವಾಗಿ ನಿಮ್ಮ ಪಾದಗಳಿಂದ ಭೂಮಿಯೊಳಗೆ ಬಿಟ್ಟು ಬಿಡಿ ಮಿತ್ರರೇ. ಈಗ ಹಾಯಾಗಿ ಉಸಿರನ್ನು ಗಮನಿಸೋಣ.
ಕೇವಲ ಉಸಿರಿನ ಮೇಲೆ ಧ್ಯಾಸ, ಸ್ವಲ್ಪವೂ ಕಣ್ಣನ್ನು ತೆರೆಯಬಾರದು. ನಿಮ್ಮ ಶರೀರಕ್ಕೆ ವಿಶ್ರಾಂತಿ, ಮನಸ್ಸಿಗೆ ಪ್ರಶಾಂತತೆ, ಆತ್ಮಕ್ಕೆ ಶಕ್ತಿ. ಅಪಾರವಾದ ಪ್ರಾಣಶಕ್ತಿಯನ್ನು ಪಡೆಯುತ್ತಿದ್ದೇವೆ ಮಿತ್ರರೇ. ಯೋಗ ಋಷಿ, ಧ್ಯಾನ ಯೋಗಿ, ಆಯುರ್ವೇದದ ಪಂಡಿತರಾದ ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಕ್ತಿ ನನ್ನಲ್ಲಿ ಪ್ರವೇಶಿಸಿ ಅವರ ತಪೋವನ ಚಂದ್ರದ್ರೋಣವನದ ಅಜ್ಞಾತ ಗಿಡಮೂಲಿಕೆಗಳ ಮೂಲಕ ನನ್ನ ದೇಹದ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸುತ್ತಿರುವ ಗುರುಗಳಿಗೆ ನನ್ನ ಕೃತಜ್ಞತೆಗಳು. ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳೋಣ: ಈಗ ನಾನು ಗುಣ ಮಾಡುವ ಆಸ್ಟ್ರಲ್ ಮಾಸ್ಟರ್ಗಳನ್ನು ಆಹ್ವಾನಿಸುತ್ತಿದ್ದೇನೆ. ಅವರ ಸಹಾಯದಿಂದ ನನ್ನ ಶರೀರದಲ್ಲಿನ ಕಣಕಣವು ಪ್ರಾಣಶಕ್ತಿಯಿಂದ, ದಿವ್ಯಶಕ್ತಿಯಿಂದ ತುಂಬಲ್ಪಡುತ್ತಿದೆ. ಆ ದಿವ್ಯವಾದ ಪ್ರಾಣಶಕ್ತಿ ನನ್ನ ಮೂಲಾಧಾರ ಚಕ್ರದಲ್ಲಿ ತುಂಬಲ್ಪಡುತ್ತಾ ಇದೆ. ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಆ ಶಕ್ತಿ ತುಂಬುತ್ತಾ ಇದ್ದಂತೆ ಫೀಲ್ ಆಗಿ ಹಾಗೆ ಆ ಶಕ್ತಿ ನನ್ನ ಸ್ವಾದಿಷ್ಠಾನ ಚಕ್ರದಲ್ಲಿ ತುಂಬಲ್ಪಡುತ್ತಾ ಇದೆ. ನಿಮ್ಮ ದೃಷ್ಟಿಯನ್ನ ಆ ಚಕ್ರಗಳ ಕಡೆ ಹರಿಸಿ ಮಿತ್ರರೇ. ಆ ಶಕ್ತಿ ನನ್ನ ಮಣಿಪೂರಕ ಚಕ್ರದಲ್ಲಿ ತುಂಬಲ್ಪಡುತ್ತಾ ಇದೆ. ಆ ಶಕ್ತಿ ನನ್ನ ಅನಾಹತ ಚಕ್ರದಲ್ಲಿ ತುಂಬಲ್ಪಡುತ್ತಾ ಇದೆ.
ಆ ಶಕ್ತಿ ನನ್ನ ವಿಶುದ್ಧಿ ಚಕ್ರದಲ್ಲಿ ತುಂಬಲ್ಪಡುತ್ತಾ ಇದೆ. ಹಾಗೆ ಆ ಶಕ್ತಿ ನನ್ನ ಆಜ್ಞಾ ಚಕ್ರದಲ್ಲಿ ತುಂಬಲ್ಪಡುತ್ತಾ ಇದೆ. ಹಾಗೆ ಆ ಶಕ್ತಿ ನನ್ನ ಸಹಸ್ರಾರದಲ್ಲಿ ತುಂಬಲ್ಪಡುತ್ತಾ ಇದೆ. ನನ್ನ ಶರೀರದಲ್ಲಿನ ಎಲ್ಲ ಚಕ್ರಗಳು ಸರಿಯಾದ ಕ್ರಮದಲ್ಲಿ ಸಮತುಲ್ಯವಾದ ಪ್ರಾಣಶಕ್ತಿಯಿಂದ ಎಲ್ಲ ಸಮಯದಲ್ಲಿ ನನ್ನ ಎಲ್ಲ ಶರೀರಗಳನ್ನು ಅದ್ಭುತವಾಗಿ ಆನಂದವಾಗಿ ಕಾಪಾಡುತ್ತಿವೆ. ಸ್ವಲ್ಪವೂ ಕಣ್ಣು ತೆರೆಯಬಾರದು. ಹಾಯಾಗಿ ಕುಳಿತುಕೊಳ್ಳೋಣ. ಫ್ರೆಂಡ್ಸ್, ಆ ಪರಮಶಿವನ ಮಹಾಶಕ್ತಿವಂತವಾದ ಎನರ್ಜಿಯನ್ನ ನಮ್ಮೊಳಗೆ ಆಹ್ವಾನಿಸೋಣ. ಹೀಗೆ ಹೇಳಿಕೊಳ್ಳೋಣ ಮಿತ್ರರೇ, ನನ್ನ ಶರೀರದಲ್ಲಿ ಅದ್ಭುತವಾದ ಆಲೋಚನೆಗಳನ್ನು ಕೊಟ್ಟು ಅದ್ಭುತವಾದ ನಿಯಂತ್ರಣೆ ಮಾಡುತ್ತಿರುವ ನನ್ನ ಮೆದುಳಿಗೆ ಕೃತಜ್ಞತೆಗಳು. ಅಂದವಾದ ಲೋಕವನ್ನು ನೋಡಲು ನನಗೆ ಎಲ್ಲ ವೇಳೆಯಲ್ಲಿ ಸಹಕರಿಸುತ್ತಿರುವ ನನ್ನ ಕಣ್ಣುಗಳಿಗೆ ಕೃತಜ್ಞತೆಗಳು. ಅವುಗಳಿಂದ ನಾನು ಎಷ್ಟೋ ಜ್ಞಾನವನ್ನು ಪಡೆಯುತ್ತಿದ್ದೇನೆ. ನನಗೆ ಎಲ್ಲ ಶಬ್ದ ಮತ್ತು ಮಾತುಗಳನ್ನು ಕೇಳಿಸಿಕೊಳ್ಳಲು ಸಹಾಯವಾಗಿರುವ ಕಿವಿಗಳಿಗೆ ನನ್ನ ಕೃತಜ್ಞತೆಗಳು. ಮತ್ತೆ ನನ್ನಿಂದ ಎಲ್ಲ ಸಮಯದಲ್ಲಿ ಅದ್ಭುತವಾದ ಮಾತುಗಳನ್ನು ಆಡಿಸುತ್ತಾ ಅದ್ಭುತವಾದ ರುಚಿಗಳನ್ನು ನನಗೆ ಕೊಡುತ್ತಿರುವ ನನ್ನ ನಾಲಿಗೆಗೆ ಕೃತಜ್ಞತೆಗಳು. ಸುವಾಸನೆಗಳನ್ನು ನನಗೆ ಕೊಡುತ್ತಿರುವ ನನ್ನ ಮೂಗಿಗೆ ಪ್ರಾಣಶಕ್ತಿ ಪ್ರಸಾದಿಸುತ್ತಿರುವ ಶ್ವಾಸ ಕೋಶಗಳಿಗೆ
ನನ್ನ ಕೃತಜ್ಞತೆಗಳು. ನನ್ನಿಂದ ಎಷ್ಟೋ ಜ್ಞಾನವನ್ನು ಕೊಡಿಸುತ್ತಿರುವ, ಎಷ್ಟೋ ಜ್ಞಾನ ಮತ್ತು ಧ್ಯಾನ ಪ್ರಚಾರ ಮಾಡುತ್ತಿರುವ ನನ್ನ ಸ್ವರಪೀಠಿಕೆಗೆ ಸಾವಿರ ಸಾವಿರ ಕೃತಜ್ಞತೆಗಳು. ನನ್ನ ಶರೀರದಲ್ಲಿ ಎಷ್ಟೋ ರಕ್ತವನ್ನು ಶುದ್ಧಿ ಮಾಡಿ ಶರೀರದಲ್ಲಿನ ಎಲ್ಲ ಭಾಗಗಳಿಗೆ ಆ ರಕ್ತವನ್ನು ಪ್ರಸಾರ ಮಾಡುತ್ತಿರುವ ನನ್ನ ಹೃದಯಕ್ಕೆ, ರಕ್ತ ಪ್ರಸರಣ ವ್ಯವಸ್ಥೆಗೆ, ಸಮಸ್ತ ನಾಡೀ ಮಂಡಲಕ್ಕೆ ನನ್ನ ಕೃತಜ್ಞತೆಗಳು. ನನ್ನಿಂದ ಎಲ್ಲ ವೇಳೆಯಲ್ಲಿ ಪ್ರೀತಿಯನ್ನು ಕೊಡುತ್ತಿರುವ ಆ ಭಗವಂತನ ನಿವಾಸವಾದ, ಆ ಭಗವಂತನ ಶಕ್ತಿಯಿಂದ ತುಂಬಿರುವ ನನ್ನ ಹೃದಯಕ್ಕೆ ನನ್ನ ಕೃತಜ್ಞತೆಗಳು. ನಾನು ತಿಂದ ಆಹಾರವನ್ನು ಜೀರ್ಣ ಮಾಡುತ್ತಿರುವ ನನ್ನ ಜೀರ್ಣ ವ್ಯವಸ್ಥೆಗೆ, ನನ್ನ ಶರೀರವನ್ನು ಸಮತೋಲನೆ ಮಾಡುತ್ತಿರುವ ನನ್ನ ಪ್ಯಾಂಕ್ರಿಯಾಸ್ಗೆ ಕೃತಜ್ಞತೆಗಳು. ಹಾಗೆ ಎಷ್ಟೋ ಶುದ್ಧಿ ಮಾಡುತ್ತಿರುವ ನನ್ನ ಲಿವರ್ಗೆ ನನ್ನ ಕೃತಜ್ಞತೆಗಳು. ಮತ್ತು ಈ ಶರೀರದಲ್ಲಿನ ಮಲಿನಗಳನ್ನು ಶುದ್ಧಿ ಮಾಡಿ ಸರಿಯಲ್ಲದವುಗಳನ್ನು ಹೊರಗೆ ಹಾಕುತ್ತಿರುವ ನನ್ನ ಕಿಡ್ನಿಗಳಿಗೆ ಸಾವಿರ ಸಾವಿರ ಕೃತಜ್ಞತೆಗಳು. ನನ್ನ ಶರೀರದಲ್ಲಿ ಇರುವ ವಿಸರ್ಜನಾ ವ್ಯವಸ್ಥೆಗೆ ನನ್ನ ಕೃತಜ್ಞತೆಗಳು. ನನ್ನ ಶರೀರಕ್ಕೆ ರಕ್ಷಣಾ ಕವಚದ ಹಾಗೆ ಇರುವ ನನ್ನ ಚರ್ಮಕ್ಕೆ, ನನಗೆ ಎಲ್ಲ ಸಮಯದಲ್ಲಿ ಸಹಕಾರ ನೀಡುತ್ತಿರುವ ನನ್ನ ಕಾಲುಗಳು, ಕೈಗಳು, ನನ್ನ ಶರೀರದಲ್ಲಿನ ಸರ್ವ ಅಂಗಾಂಗಗಳಿಗೆ ನನ್ನ ಕೃತಜ್ಞತೆಗಳು. ಈ ಶರೀರವನ್ನು ನನಗೆ ಪ್ರಸಾದಿಸಿದ ನನ್ನ ತಂದೆ ತಾಯಿಗಳಿಗೆ ನನ್ನ ಕೃತಜ್ಞತೆಗಳು. ಈ ಶರೀರವನ್ನು ಬೆಳೆಸಿ ರಕ್ಷಿಸಿದ ನನ್ನಲ್ಲಿನ ಆತ್ಮಕ್ಕೆ ನನ್ನ ಕೃತಜ್ಞತೆಗಳು. ಕೊನೆಯ ಕೆಲವು ನಿಮಿಷಗಳು ಮಿತ್ರರೇ, ಕಣ್ಣನ್ನು ಸ್ವಲ್ಪವೂ ತೆರೆಯಬಾರದು.
ಹೀಗೆ ಹೇಳಿಕೊಳ್ಳೋಣ ಮಿತ್ರರೇ. ನನ್ನ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಆಗಿಂದಾಗ್ಗೆ ತುಂಬುತ್ತಾ ನನ್ನ ಶರೀರ ಎಲ್ಲ ಪರಿಸ್ಥಿತಿಗಳನ್ನ ಎದುರಿಸುವ ವ್ಯವಸ್ಥೆಯನ್ನ ನನ್ನಲ್ಲಿ ತುಂಬಬೇಕೆಂದು ಎಲ್ಲ ಆಸ್ಟ್ರಲ್ ಮಾಸ್ಟರ್ಗಳನ್ನು ನಾನು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಹೀಗೆ ಹೇಳಿಕೊಳ್ಳೋಣ. ಸೃಷ್ಟಿಯಲ್ಲಿ ಇರುವ ಆಸ್ಟ್ರಲ್ ಮಾಸ್ಟರ್ಸ್, ಆಸ್ಟ್ರಲ್ ಪಿರಮಿಡ್ಸ್, ಆಸ್ಟ್ರಲ್ ಕ್ರಿಸ್ಟಲ್ಸ್ ಈ ಆತ್ಮದಲ್ಲಿನ ಸೂಕ್ಷ್ಮಾತಿ ಸೂಕ್ಷ್ಮವಾದ ಕಣಗಳಲ್ಲಿ ಶಾಶ್ವತವಾಗಿ ಸೇರಿಕೊಂಡು ಈ ಆತ್ಮ ಮಾನವ ಶಕ್ತಿ ಕ್ಷೇತ್ರದ ಹಾಗೆ ಆಧ್ಯಾತ್ಮಿಕ ಸೈನಿಕನಂತೆ ಬೆಳೆದು ಅನುಕ್ಷಣವು ಷರತ್ತುಗಳಿಲ್ಲದೆ ಪ್ರೇಮ ಸ್ಥಿತಿಯಲ್ಲಿ ತುಂಬಿ ಗುರುಗಳಾದ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿಯವರ ವಿಶ್ವ ಪ್ರಣಾಳಿಕೆಗಳಲ್ಲಿ ಅನುಕ್ಷಣ ವಿಶ್ವ ಮೂಲ ಚೈತನ್ಯದಿಂದ ಅನುಸಂಧಾನ ಮಾಡಿಕೊಂಡು ಭೂಮಿಯನ್ನ ವಿಶ್ವವನ್ನ ಶಕ್ತಿಮಯವಾಗಿ, ಧ್ಯಾನಮಯವಾಗಿ, ಪಿರಮಿಡ್ಮಯವಾಗಿ, ಶಾಂತಿಮಯವಾಗಿ ಮಾಡಲು ಮತ್ತು ವಿಶ್ವ ಪ್ರಣಾಳಿಕೆಗಳಿಗೆ, ವಿಶ್ವ ಶಾಂತಿಗೆ ಸಹಾಯ ಮಾಡಲಿ. ಈ ಅದ್ಭುತವಾದ ಪ್ರಕ್ರಿಯೆಯಲ್ಲಿ ನನಗೆ ಸಹಕರಿಸಿದ ದೇವರಿಗೆ, ನನ್ನ ಶರೀರಕ್ಕೆ, ಕಾಂತಿಲೋಕದ ದಿವ್ಯ ಆತ್ಮಗಳಿಗೆ, ಬ್ರಹ್ಮರ್ಷಿ ಪತ್ರಿಜಿಯವರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಿದ್ದೇನೆ. ಸಮಸ್ತ ವಿಶ್ವಕ್ಕೆ, ಸಮಸ್ತ ಪ್ರಕೃತಿಗೆ ನನ್ನ ವಂದನೆಗಳು. ಸರ್ವೇ ಜೀವೋ ಆತ್ಮಜ್ಞಾನೋ ಭವತು, ಲೋಕ ಸಮಸ್ತ ಸುಖಿನೋ ಭವಂತು. ಕೊನೆಯ 2 ನಿಮಿಷಗಳು ಮಿತ್ರರೇ. ಯೂನಿವರ್ಸಲ್ ಮಾಸ್ಟರ್ಗಳ ಸಹಾಯದಿಂದ ಸಂಪೂರ್ಣ ಆರೋಗ್ಯದ ಎನರ್ಜಿಯನ್ನ ನಮ್ಮೊಳಗೆ ಆಹ್ವಾನಿಸೋಣ. ಒಂದು ವೇಳೆ ನಿಮಗೆ ಧ್ಯಾನದಿಂದ ಏಳಲು ಇಷ್ಟವಿಲ್ಲದೆ ಮುಂದುವರಿಸಲು ಬಯಸಿದರೆ ನೀವು ಮುಂದುವರಿಸಿ. ಇಲ್ಲವಾದರೆ ನಿಧಾನವಾಗಿ ನಿಮ್ಮ
ಎರಡೂ ಕೈಗಳನ್ನು ತೆಗೆದು ನಿಮ್ಮ ಕಣ್ಣುಗಳ ಮೇಲೆ ಕೆಲವು ಸೆಕೆಂಡ್ಗಳು ಇಟ್ಟುಕೊಳ್ಳಿ ಮಿತ್ರರೇ. ನಿಧಾನವಾಗಿ, ಹಾಯಾಗಿ, ಪ್ರಶಾಂತವಾಗಿ ಕಣ್ಣು ತೆರೆಯಬೇಕು. ಮಿತ್ರರೇ, ಈ ಧ್ಯಾನವು ನಿಮಗೆ ಇಷ್ಟವಾದರೆ ಕೂಡಲೇ ಇದರ ಅವಶ್ಯಕತೆ ಇರುವ ಜನರಿಗೆ ಶೇರ್ ಮಾಡಿ. ಒಂದು ವೇಳೆ ನೀವು ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಚಾನಲ್ಗೆ ಮತ್ತು ನನಗೆ ನಿಮ್ಮ ತುಂಬು ಹೃದಯದಿಂದ ಹಾರೈಸಿ ಮಿತ್ರರೇ. ಈ ಅದ್ಭುತವಾದ ಜ್ಞಾನ ಮತ್ತು ಧ್ಯಾನ ದಾಸೋಹ ಮಾಡುವ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.